Namaskara, welcome back to new analysis video. And this video is just for any educational purpose. All the levels shared here is just to practice on the demo account and strategy ಹೆಂಗ್ play ಆಗುತ್ತೆ ಅನ್ನೋ ತೋರ್ಸಕ್ಕೆ ಒಂದೇ reason ಗೆ video upload analysis video upload ಮಾಡ್ತಾ ಇದೀನಿ. And I'm not a financial advisor. Any trade should not be taken on any real accounts. Only practicing the demo accounts. Okay. So let's start the video. So ನೆನ್ನೆ ಒಂದು ಅನಾಲಿಸಿಸ್ ವಿಡಿಯೋ ನೆನ್ನೆ ಒಂದು ಅನಾಲಿಸಿಸ್ ಪೋಸ್ಟ್ ಮಾಡಿದೆ, ಬಟ್ ಯಾವ್ದು ಲೆವೆಲ್ ಸ್ಟಾಪ್ ಆಗಿಲ್ಲ. ಬಟ್ ಇವತ್ತು gold and bitcoin are looking super good. ಎಂತಕ್ಕೆ ಅಂತಾನು ಹೇಳ್ತೀನಿ. ಬಿಕಾಸ್ ಸಿ ಮಾರ್ಕೆಟ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಬುಲ್ಲಿಶ್ ಇತ್ತು, ಕರೆಕ್ಟ್, ಎಕ್ಸ್ಟ್ರೀಮ್ ಬುಲ್ಲಿಶ್ ಇತ್ತು ಮಾರ್ಕೆಟ್ಸ್. ಪ್ರತಿಯೊಂದು ಝೋನ್ಸ್ ಟ್ಯಾಪ್ ಆಗಿದೆ, ಪ್ರತಿಯೊಂದು ಲೆವೆಲ್ಸ್ ಪ್ಲೇ ಆಗಿದೆ ಮಾರ್ಕೆಟ್. ಈ ವೀಕ್ ವಾಸ್ ಅ ಕ್ರೇಜಿ ವೀಕ್. ಅದ್ರ ಜೊತೆಗೆ ಮಾರ್ಕೆಟ್ ಏನಾಗುತ್ತೆ, ಯೂಶಲಿ ಮಾರ್ಕೆಟ್ ಏನ್ ಮಾಡುತ್ತೆ ಅಂದ್ರೆ ಮಾರ್ಕೆಟ್ ಸೈಕಾಲಜಿ ಅರ್ಥ ಮಾಡ್ಕೊಳ್ಳಿ. ನಾನು ಅಬ್ಸರ್ವ್ ಮಾಡಿದಾಗ ಮಾರ್ಕೆಟ್ ಹೆಂಗೆ ಅಂತಂದ್ರೆ ಕಂಪ್ಲೀಟ್ ವೀಕ್, ಸೊ ಲೈಕ್ ಕಂಪ್ಲೀಟ್ ವೀಕ್ ಬುಲ್ಲಿಶ್ ಇತ್ತು, ಇಲ್ಲ ಕಂಪ್ಲೀಟ್ ವೀಕ್ ಬೇರಿಶ್ ಇತ್ತು ಅಂತಂದ್ರೆ ವೀಕೆಂಡ್ ಅಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಫ್ರೈಡೆ ಪ್ರಾಫಿಟ್ ಬುಕಿಂಗ್ಸ್ ಬರುತ್ತೆ. ಸೊ ಮಂಡೇ ಟು ಥರ್ಸ್ಡೇ ಕಂಪ್ಲೀಟ್ ಬುಲ್ಲಿಶ್ ಇತ್ತು ಮಾರ್ಕೆಟ್. ಬಟ್ ಇವತ್ತು ಫ್ರೈಡೆ ಏನಾಗಿದೆ, ಬೋತ್ ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಅಲ್ಲಿ 1 ಅವರ್ ಅಲ್ಲಿ ಮತ್ತೆ 15 ಮಿನಿಟ್ಸ್ ಅಲ್ಲಿ ಬೇರಿಶ್ ಟರ್ನ್ ಆಗಿದೆ. ಬುಲ್ಲಿಶ್ ಇರೋ ಮಾರ್ಕೆಟ್ ಬೇರಿಶ್ ಟರ್ನ್ ಆಗಿದೆ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಎ ಗುಡ್ ಪ್ರಾಫಿಟ್ ಬುಕಿಂಗ್ ಇನ್ ಗೋಲ್ಡ್ ಅಂಡ್ ಬಿಟ್ಕಾಯಿನ್. ಸೊ ಆಸ್ ಯು ಕ್ಯಾನ್ ಸಿ ಗೋಲ್ಡ್ ಅಲ್ಲಿ ಇವೆರಡು ಝೋನ್ಸ್ ಇದೆ. ಇವೆರಡು ಝೋನ್ಸ್ ಇಫ್ ಯು ಕಂಪೇರ್ ಮೈನರ್ ಟೈಮ್ ಫ್ರೇಮ್ಸ್, ಸೊ 15 ಮಿನಿಟ್ಸ್ ಬಂದೆ ಅಂತಂದ್ರೆ ಸೊ ಮಾರ್ಕೆಟ್ ಅಲ್ಲಿ so this and this are the two selling zones currently. So everyday selling zones currently market ಅಲ್ಲಿ ಇರೋದು. So I am planning for this, I am waiting for this actually. So ಇಲ್ಲಿ ಹೆಂಗೆ ಅಂತಂದ್ರೆ ಸಿಂಪಲ್ 5 minutes or say players wait for 5 minutes, takers can enter with 1 minute. So it will be 1 minute or 5 minutes for the red candle ಅಲ್ಲಿ like I will plan. But 1:2 1:3 restore ಮಾಡಿದೆ. I am going to close this trade. ಇಲ್ಲ ಅಂತಂದ್ರೆ ಈ ಝೋನ್ ಲಿಕ್ವಿಡಿಟಿ ಸ್ವೀಪ್ ಆಗಿ ಒಂದು ಎನ್ಗಲ್ಫಿಂಗ್ ಕ್ಯಾಂಡಲ್ ಆಯ್ತು ಅಂತಂದ್ರೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ಹ್ಯೂಜ್ ರಿವರ್ಸಲ್ ಫ್ರಮ್ ಹಿಯರ್. ಇವೆರಡು ಝೋನ್ ಅಷ್ಟೇ, ಇವೆರಡು ಮೇಜರ್ ಝೋನ್ಸ್. ಇನ್ ಕೇಸ್ ಲಿಕ್ವಿಡಿಟಿ ಇಲ್ಲ ಅಂದ್ರೆ ಮಾರ್ಕೆಟ್ ಲಿಕ್ವಿಡಿಟಿ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲಿಂದ ಅಗ್ರೆಸಿವ್ ಸೆಲ್ಲಿಂಗ್ ಬರುತ್ತೆ. ಸೊ ಪ್ಲಾನ್ ಅಕಾರ್ಡಿಂಗ್ಲಿ ದಿಸ್ ಆರ್ ದ ಟೂ ಲೆವೆಲ್ಸ್ ಇನ್ ಗೋಲ್ಡ್. ಅದು ಬಿಟ್ರೆ ಬಿಟ್ಕಾಯಿನ್ ಅಲ್ಲಿ ಸೇಮ್ ವೇ, ಬಿಟ್ಕಾಯಿನ್ ಅಲ್ಲಿ ಕೂಡ ದಿಸ್ ಆರ್ ದ 3 ಝೋನ್ಸ್. ಒಂದು ಅರ್ಲಿ ಸೆಲ್ಲಿಂಗ್ ಇಲ್ಲಿ, ಅಂಡ್ ಇದೊಂದು ಸೆಲ್ಲಿಂಗ್ ಝೋನ್, ಅಂಡ್ ಇದೊಂದು ಸೆಲ್ಲಿಂಗ್. ಬಿಟ್ಕಾಯಿನ್ ಅಲ್ಲಿ ಐ ಆಮ್ ಪ್ಲಾನಿಂಗ್ ಎಲ್ಲಾ ಝೋನ್ಸ್ ಅಲ್ಲೂ 5 ಮಿನಿಟ್ಸ್ ರೆಡ್ ಕ್ಯಾಂಡಲ್ ಕ್ಲೋಸಿಂಗ್ ಬಂತು ಅಂತಂದ್ರೆ ಒಂದು ಎನ್ಗಲ್ಫಿಂಗ್ ಕ್ಯಾಂಡಲ್ ಅಲ್ಲಿ ಪ್ಲಾನ್ ಫಾರ್ ಅ ಸೆಲ್. ಸೊ ಬಿಟ್ಕಾಯಿನ್ ಅಲ್ಲಿ ಕೂಡ ಅಷ್ಟೇ, ಇಫ್ ಯು ಕ್ಯಾನ್ ಸಿ ಹಿಯರ್ 1 ಅವರ್ ಟೈಮ್ ಫ್ರೇಮ್ ಬರ್ತೇನೆ. ಇಫ್ ಯು ಸಿ ಹಿಯರ್ ಬಿಟ್ಕಾಯಿನ್ ಅಲ್ಲಿ ಆಲ್ಮೋಸ್ಟ್ ಲೈಕ್ ವೆಡ್ನೆಸ್ಡೇ ಇಂದ ಆಲ್ಮೋಸ್ಟ್ ಲಾಸ್ಟ್ ವೀಕ್ ವೆಡ್ನೆಸ್ಡೇ ಇಂದ ಮಾರ್ಕೆಟ್ ಲಾಸ್ಟ್ ವೀಕ್ ವೆಡ್ನೆಸ್ಡೇ ಇಂದ ಆಲ್ಮೋಸ್ಟ್ ಮಾರ್ಕೆಟ್ ಇಸ್ ಬುಲಿಶ್. ಸೊ ಇವಾಗ ಮಾರ್ಕೆಟ್ 5 ಮಿನಿಟ್ಸ್ 15 ಮಿನಿಟ್ಸ್ 1 ಮಿನಿಟ್ 5 ಮಿನಿಟ್ಸ್ ಎವ್ರಿಥಿಂಗ್ ಅಲ್ಲಿ ಮಾರ್ಕೆಟ್ ಬೇರಿಶ್ ಟರ್ನ್ ಆಗಿದೆ. ಓಕೆ, ಎಲ್ಲಾದ್ರೂ ಮಾರ್ಕೆಟ್ ಬೇರಿಶ್ ಟರ್ನ್ ಆಗಿದೆ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ಗುಡ್ ರಿವರ್ಸಲ್ ಫ್ರಮ್ ಇಯರ್. ಓಕೆ, ಸೊ ಪ್ಲಾನ್ ಅಕಾರ್ಡಿಂಗ್ಲಿ. ಸೊ ದಿಸ್ ಆರ್ ದ ಟೂ ದಿಸ್ ಆರ್ ದ ಅನಾಲಿಸಿಸ್ ಆಫ್ ಗೋಲ್ಡ್ ಅಂಡ್ ಬಿಟ್ಕಾಯಿನ್ ಫಾರ್ ದ ಡೇ. ಸೊ ನೋಡೋಣ ಎಂಡ್ ಆಫ್ ದ ಡೇ ಹೆಂಗ್ ರಿಯಾಕ್ಟ್ ಆಗುತ್ತೆ, ಯಾವ ಝೋನ್ಸ್ ರಿಯಾಕ್ಟ್ ಆಗುತ್ತೆ, ಯಾವ ಟಾರ್ಗೆಟ್ಸ್ ಹಿಟ್ ಆಗುತ್ತೆ, ಯಾವ ರಿಸಲ್ ಹಿಟ್ ಆಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬೈ, ಥ್ಯಾಂಕ್ ಯು ಗೈಸ್, ಸಿಗೋಣ.